ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಮ್ಮ ಸ್ಕಿನ್ ಟೋನನ್ನು 1-2 ಶೇಡಷ್ಟು ಕಡಿಮೆ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಹೇಗೆ ಫೇರ್ ಆಗಿ ಮಾಡ್ಕೊಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಆಗಿರೋ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಈ ಹೋಮ್ ರೆಮಿಡಿ ಮಾಡೋದಕ್ಕೆ ನಮಗೆ ಪೊಟ್ಯಾಟೊ ಬೇಕಾಗುತ್ತೆ. ನನ್ನ ತುಂಬ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ನಾನು ಹೆಚ್ಚಾಗಿ ಪೊಟ್ಯಾಟೊವನ್ನು ಯೂಸ್ ಮಾಡ್ತೀನಿ. ಯಾಕೆ ಗೊತ್ತಾ? ಪೊಟ್ಯಾಟೊದಲ್ಲಿ ವಿಟಮಿನ್ ಸಿ ಮತ್ತು ಒಂದು ಎನ್ಸೈಮ್ ಇದೆ. ಆ ಎನ್ಸೈಮ್ ಹೆಸರು ಬಂದು ಕ್ಯಾಟೆಕೋಲೇಸ್ ಅಂತ. ಈ ಎರಡೂ ಕಾಂಬಿನೇಷನ್ ಇರೋದ್ರಿಂದ ಪೊಟ್ಯಾಟೊದಲ್ಲಿ ಅದು ನಮ್ಮ ಡಾರ್ಕ್ ಸರ್ಕಲ್, ರಿಂಕಲ್, ಡಾರ್ಕ್ ಸ್ಪಾಟ್ಸ್, ಸನ್ಬರ್ನ್ ಇರ್ಬೋದು, ಎಲ್ಲದನ್ನು ಹೋಗಲಾಡಿಸಿ ನಮ್ಮ ಸ್ಕಿನ್ ಅತಿ ಬೇಗವಾಗಿ ಬೆಳ್ಳಗೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಿಂದಾಗಿ ಇದು ಒಂದು ಸ್ಕಿನ್ ಫೇರ್ನೆಸ್ಗೆ ಗಾಡ್ ಗಿಫ್ಟ್ ಅಂತ ಹೇಳಬಹುದು. ಇಲ್ಲಿ ಒಂದು ಪೊಟ್ಯಾಟೊ ತಗೊಳ್ಳಿ, ಮೀಡಿಯಮ್ ಸೈಜ್ದು ತಗೊಂಡು ಅದರ ಸ್ಕಿನ್ನನ್ನೆಲ್ಲ ನೀವು ಅದನ್ನು ಪೀಲ್ ಆಫ್ ಮಾಡ್ಕೊಬೇಕು. ಸ್ಕಿನ್ನನ್ನು ಯೂಸ್ ಮಾಡಬಾರ್ದು, ಅದಕ್ಕೋಸ್ಕರ. ಆಮೇಲೆ ಒಂದು ಗ್ರೇಟರನ್ನು ತಗೊಂಡು ಅದನ್ನು ಈ ರೀತಿ ತುರ್ಕೊಬೇಕು. ನೀವು ಗ್ರೇಟರ್ ಇಲ್ಲ ಅಂದರೆ ನೀವು ಅದನ್ನು ಕಟ್ ಮಾಡಿ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡಾದರೂ ನೀವು ರುಬ್ಕೊಬಹುದು. ನಮಗೆ ಜ್ಯೂಸ್ ಅಷ್ಟೇ ಬೇಕಾಗಿರೋದು, ಅದಕ್ಕೋಸ್ಕರ. ಸೊ ಈ ರೀತಿಯಾಗಿ ಚೆನ್ನಾಗಿ ತುರ್ಕೊಳ್ಳಿ, ಇಲ್ಲಾಂದರೆ ನೀವು ರುಬ್ಕೊಬಹುದು. ಎರಡರಲ್ಲಿ ಯಾವುದಾದ್ರು ಒಂದು ಮಾಡಿ ನೀವು. ಫ್ರೆಂಡ್ಸ್, ನಾವು ಎಷ್ಟೊಂದು ರೆಮಿಡಿ ಟ್ರೈ ಮಾಡಿರ್ತೀವಿ, ಮತ್ತು ಯಾವುದನ್ನು ಟ್ರೈ ಮಾಡಿದರೂ ನಮಗೆ ಫೇರ್ನೆಸ್ ಅನ್ನೋದು ಪಡ್ಕೊಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸೊ ಇವತ್ತಿನ ರೆಮಿಡಿ ಖಂಡಿತವಾಗ್ಲೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಯಾವುದೇ ವಿಡಿಯೋ ಮುಂದೆ ನಿಮಗೆ ಮಿಸ್ ಆಗಲ್ಲ. ಇದಾದಮೇಲೆ ನಾನು ಅದನ್ನು ಜ್ಯೂಸನ್ನು ಫಿಲ್ಟರ್ ಮಾಡಿಕೊಂಡೆ ಅಲ್ವಾ. ಇವಾಗ ಒಂದು ಬೌಲಲ್ಲಿ ಬಿಸಿ ನೀರನ್ನು ತೊಗೊಬೇಕು. ಹಾಟ್ ವಾಟರ್ ತೊಗೊಂಡು ಅದರೊಳಗಡೆ ನಿಮ್ಮ ಜ್ಯೂಸ್ ಏನಿದೆ ಅಲ್ಲ, ಪೊಟ್ಯಾಟೊ ಜ್ಯೂಸ್, ಅದನ್ನು ಇಟ್ಬಿಟ್ಟು ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಅರಿಶಿನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮುಖದ ಮೇಲಿನ ಕೂದಲು ಹೋಗೋದಕ್ಕಷ್ಟೇ ಅಲ್ಲ, ಅದು ನಮ್ಮ ಫೇರ್ನೆಸ್ಗೂ ಕೂಡ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಬಿಸಿನೀರಲ್ಲಿ ಇಟ್ಟು ನೀವು ಅದನ್ನು ಸ್ಟಿರ್ ಮಾಡ್ತಾ ಬನ್ನಿ. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೆ ನೀವು ವ್ಯಾಸ್ಲೀನನ್ನು ಹಾಕ್ಕೊಳ್ಳಿ. ಯಾಕೆ ವ್ಯಾಸ್ಲೀನ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ವ್ಯಾಸ್ಲೀನಲ್ಲಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ ಫೇರ್ ಆಗೋದಕ್ಕೂ ಕೂಡ ಇದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಹಾಕೊಬೋದು. ವ್ಯಾಸ್ಲೀನ್ ಇಲ್ಲ ಅಂದರೆ ನೀವು ಅಲೋವೆರಾ ಜ್ಯೂಸ್ ಬರುತ್ತಲ್ಲ, ಅದನ್ನಾದರೂ ಹಾಕೊಬಹುದು. ಇದನ್ನು ಈ ಥರ ಒಂದು 2 to 3 ಮಿನಿಟ್ಸ್ ಬಿಸಿನೀರಲ್ಲಿ ಇಟ್ಟು ನೀವು ಸ್ಟಿರ್ ಮಾಡೋದ್ರಿಂದ ಪೊಟ್ಯಾಟೊದಲ್ಲಿ ಸ್ಟಾರ್ಚ್ ಇದೆ, ಆಯಿತಾ? ಆ ಸ್ಟಾರ್ಚ್ ಇರೋದ್ರಿಂದ ಅದು ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಸ್ವಲ್ಪ ಅದು ಗಟ್ಟಿ ಆಯಿತು, ಒಂದು ಸೆಮಿ ಲಿಕ್ವಿಡ್ ಫಾರ್ಮ್ ಬಂತು. ಇವಾಗ ಏನು ಮಾಡಬೇಕು ಗೊತ್ತಾ? ನಮ್ಮ ಫ್ರಿಡ್ಜಲ್ಲಿ ಐಸ್ ಕ್ಯೂಬ್ದು ಬಾಕ್ಸ್ ಇರುತ್ತಲ್ಲ, ಐಸ್ ಕ್ಯೂಬಿಕಲ್ ಇರುತ್ತಲ್ಲ, ಅದನ್ನು ನೀವು ತೊಗೊಂಡು ಈ ಮಿಕ್ಸ್ಚರ್ ಏನು ತಯಾರಿಸಿದಿರಲ್ಲ ಅದನ್ನು ಅದಕ್ಕೆ ಹಾಕ್ತಾ ಬನ್ನಿ. ಇವಾಗ ನಾನು ಸ್ವಲ್ಪ ಮಾಡಿರೋದ್ರಿಂದ ಒಂದು 3-4 ಐಸ್ ಕ್ಯೂಬ್ ಆಗುತ್ತೆ ಇದರಿಂದ. ಸೊ ನೀವು ಒಂದೊಂದು ಐಸ್ ಕ್ಯೂಬು ಒಂದೊಂದು ಟೈಮ್ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು 5 ಟೈಮ್ಸ್ ಇದನ್ನು ಯೂಸ್ ಮಾಡ್ಬೋದು. 5 ಆಗಿದೆ ಇಲ್ಲಿ. ಸೊ ಇದನ್ನು 20 to 1 hour ಫ್ರಿಡ್ಜಲ್ಲಿ ಇಡಬೇಕು. ಇಟ್ಟಾದಮೇಲೆ ನೋಡಿ ಅದು ಫುಲ್ ಗಟ್ಟಿಯಾಗಿ ಈ ರೀತಿಯಾಗಿ ಆಗಿದೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ, ನೀವು ನಿಮ್ಮ ಫೇಸನ್ನು ವಾಶ್ ಮಾಡಾದಮೇಲೆ ಆ ಕ್ಯೂಬ್ ಏನು ರೆಡಿ ಇದೆ ಅಲ್ಲ, ಐಸ್ ಕ್ಯೂಬ್ ರೆಡಿ ಮಾಡಿದಿರಲ್ಲ ಮಿಕ್ಸ್ಚರಿಂದ, ಅದರಿಂದ ನೀವು ಅದನ್ನು ನಿಮ್ಮ ಸ್ಕಿನ್ನನ್ನು ಅಂದರೆ ನಿಮ್ಮ ಫೇಸನ್ನು ನೀವು ಈ ರೀತಿ ಮಸಾಜ್ ಮಾಡ್ತಾ ಬರಬೇಕು. ಎಷ್ಟು ನಿಮಿಷ ಮಾಡಬೇಕಂದ್ರೆ ಒಂದು 5 ಮಿನಿಟ್ಸ್ ಆದರೂ ನೀವು ಇದನ್ನು ಮಾಡಿ. ಅದನ್ನು ಮಾಡಿ ಅದು ಹಾಗೆ ಆ ಮಿಕ್ಸ್ಚರ್ ನಿಮ್ಮ ಸ್ಕಿನ್ ಮೇಲೆ ಒಂದು 20 ಮಿನಿಟ್ಸ್ ಹಾಗೆ ಒಣಗೋದಕ್ಕೆ ಬಿಡಿ. ಒಣಗಿ ಆದಮೇಲೆ ಯಾವುದೇ ಫೇಸ್ ವಾಶ್, ಸೋಪ್ ಏನೂ ಯೂಸ್ ಮಾಡದೆ ಬರೀ ತಣ್ಣೀರಲ್ಲಿ ನಿಮ್ಮ ಮುಖವನ್ನು ವಾಶ್ ಮಾಡಿ, ಆಯಿತಾ? ಇದರಿಂದಾಗಿ ಇದೇ ರೀತಿಯಾಗಿ ನೀವು ಒಂದು 2 to 3 ಡೇಸನ್ನು ಮಾಡಿದ್ರೆ ಪೊಟ್ಯಾಟೊ ಒಂದು ನಾನು ಮೊದಲೇ ಹೇಳ್ದಂಗೆ ಒಳ್ಳೆ ಪ್ರಾಪರ್ಟಿ ಇರೋದ್ರಿಂದ ಸ್ವಲ್ಪ ದಿನದಲ್ಲೇ ನಿಮ್ಮ ಸ್ಕಿನ್ ಫೇರ್ ಆಗೋದಂತೂ ಖಂಡಿತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗನ್ಸಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್.